Okay, today we shall start with the first chapter of costing methods and techniques, that is unit, job costing and contract costing. ಅದರದ್ದು ಫಸ್ಟ್ ಸೆಷನ್ ಇದು. ಸೊ ಇಲ್ಲಿ ನಾವು ಈ ಮೂರು ಕಾಸ್ಟಿಂಗ್ ಬಗ್ಗೆ ಈ ಚಾಪ್ಟರ್ ನಾವು ಓದ್ತೀವಿ. ಸೊ ಕಮಿಂಗ್ ಟು ದಿ ಫಸ್ಟ್ ಒನ್, ದಟ್ ಇಸ್ ಯೂನಿಟ್ ಅಥವಾ ಜಾಬ್ ಅಥವಾ ಕಾಂಟ್ರಾಕ್ಟ್ ಕಾಸ್ಟಿಂಗ್. ಇದನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೋದ ಸೆಮಿಸ್ಟರ್ ಅಲ್ಲಿ ನಾವು ಕಲ್ತಿದ್ದು ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು, ದಟ್ ಈಸ್ ಎಲಿಮೆಂಟ್ ವೈಸ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ ನಾವು. ಎಲಿಮೆಂಟ್ ವೈಸ್, ದಟ್ ಇಸ್ ಪ್ರೈಮ್ ಕಾಸ್ಟ್, ವರ್ಕ್ ಕಾಸ್ಟ್, ಈ ರೀತಿ ನಾವು ಲಾಸ್ಟಿಗೆ ಸೇಲ್ ಪ್ರೈಸ್ ವರ್ಗು ನಾವು ಕ್ಯಾಲ್ಕುಲೇಟ್ ಮಾಡೋದನ್ನ ಕಲ್ತಿದೀವಿ. ಲೇಬರ್ ಮೆಟೀರಿಯಲ್ ಇಷ್ಟು, ಡೈರೆಕ್ಟ್ ಮೆಟೀರಿಯಲ್ ಇಷ್ಟು, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಓವರ್ ಹೆಡ್ಸ್, ಈ ರೀತಿ ಎಲಿಮೆಂಟ್ ವೈಸ್ ಅನ್ನ ನಾವು ಕಾಸ್ಟ್ ಅನ್ನ ಫೈಂಡ್ ಔಟ್ ಮಾಡೋಕ್ ಕಲ್ತ್ವಿ. ಈ ಸೆಮಿಸ್ಟರ್ ಬೇಸಿಕಲಿ ನಿಮ್ಗೆ ಹೇಳೋದು ಅದನ್ನ ಪ್ರೆಸೆಂಟ್ ಮಾಡೋದು. ಈಗ ಸೊ ಇನ್ಫಾರ್ಮೇಶನ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರಿ, ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರಿ. ಈಗ ಆ ಕಲೆಕ್ಟ್ ಮಾಡಿರುವಂತ ಇನ್ಫಾರ್ಮೇಶನ್ ಅನ್ನ ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಿ, ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಹಿಯರ್. ಈಗ ಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ನಿಮ್ಮ ಯೂಸರ್ ಯಾರು ಅಂತ ನಮಗ್ ಗೊತ್ತಿರಬೇಕು. ಸೊ ಕಾಸ್ಟ್ ಇನ್ಫಾರ್ಮೇಶನ್ ಯಾರಿಗ್ ಬೇಕಾಗಿದೆ, ಆ ಬೇಸಿಸ್ ಮೇಲೆ ನಾವು ಅದನ್ನ ಹೇಗ್ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಡಿಪೆಂಡ್ ಆಗತ್ತೆ. ಸೊ ಯೂಸರ್ಸ್ ಆರ್ ಡಿಫ್ರೆಂಟ್. ಸೊ ಹಾಗಾಗಿ ಪ್ರೆಸೆಂಟೇಶನ್ ಮೆಥಡ್ಸ್ ಕೂಡ ಡಿಫ್ರೆಂಟ್ ಆಗತ್ತೆ. ಈ ಯೂನಿಟ್ ಕಾಸ್ಟಿಂಗ್, ಜಾಬ್ ಕಾಸ್ಟಿಂಗ್, ಕಾಂಟ್ರಾಕ್ಟ್ ಕಾಸ್ಟಿಂಗ್, ಪ್ರೊಸೆಸ್ ಅಥವಾ ಆಪರೇಷನ್ ಕಾಸ್ಟಿಂಗ್, ಇವೆಲ್ಲ ಏನು ಕಾಸ್ಟ್ ಇನ್ಫಾರ್ಮೇಶನ್ ಅನ್ನ ಪ್ರೆಸೆಂಟ್ ಮಾಡೋ ಮೆಥಡ್ಸ್ಗಳು. ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋದಲ್ಲ, ಕಾಸ್ಟ್ ಇನ್ಫಾರ್ಮೇಶನ್ ಅನ್ನ ಪ್ರೆಸೆಂಟ್ ಮಾಡೋ ಮೆಥಡ್ಗಳು. ಸೊ ಈ ಚಾಪ್ಟರ್ ಏನಿದೆ, ಮೂರು ಕಾಸ್ಟ್ ಪ್ರೆಸೆಂಟ್ ಮಾಡೋ ಮೆಥಡ್ಸ್ ಅನ್ನ ನಮ್ಗೆ ಹೇಳುತ್ತೆ. ಸೊ ಫಸ್ಟ್ ಈಸ್ ಯೂನಿಟ್ ಕಾಸ್ಟಿಂಗ್, ಜಾಬ್ ಕಾಸ್ಟಿಂಗ್ and then contract costing. So just remember that these are the methods of presenting the cost information, not calculation. Calculation ಎಲ್ಲದರಲ್ಲೂ ಸೇಮ್ ಇರುತ್ತೆ, ಆದ್ರೆ ಅದನ್ನ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅದು ಡಿಪೆಂಡ್ ಆಗತ್ತೆ. ಯಾವ್ರ ಮೇಲೆ ನೀವು ಯಾರಿಗ ಇನ್ಫಾರ್ಮೇಶನ್ ಕೊಡ್ತಾ ಇದೀರಿ ಅದ್ರ ಮೇಲೆ ಇಟ್ ಈಸ್ ಗೋಯಿಂಗ್ ಟು ಡಿಪೆಂಡ್. ಸೊ ಆ ಯೂಸರ್ಗೆ ಯಾವ ರೀತಿ ಇನ್ಫಾರ್ಮೇಶನ್ ಬೇಕಾಗಿದೆ, according to that you are going to select the costing method. So it may be unit costing, job costing, contract costing, process or operating costing. So user ಏನ್ ಬೇಕಾಗಿದೆ ಅಂತ ತಿಳ್ಕೊಂಡು ನೀವು ಇನ್ಫಾರ್ಮೇಶನ್ ಪ್ರೆಸೆಂಟ್ ಮಾಡೋ ಮೆಥಡ್ ಅನ್ನ ಡಿಸೈಡ್ ಮಾಡ್ತೀರಿ. ಸೊ ಈ ಫಸ್ಟ್ ಯೂನಿಟ್ ಅಲ್ಲಿ ನಾವು ಈ ಫಸ್ಟ್ ಮೂರು ಕಾಸ್ಟಿಂಗ್ ಮೆಥಡ್ಸ್ ಅನ್ನ ನೋಡೋಣ. ಸೊ ಜಸ್ಟ್ ರಿಮೆಂಬರ್ ದಟ್ ದೀಸ್ ಆರ್ ದಿ ಕಾಸ್ಟ್ ಇನ್ಫಾರ್ಮೇಶನ್ ಪ್ರೆಸೆಂಟಿಂಗ್ methods. Okay, now in this chapter firstly we will focus on unit costing. So unit costing ಅಂದ್ರೆ ಏನು ಅಂತ ನಾವು ಮೊದಲು ತಿಳ್ಕೊಳ್ಳೋಣ ಇಲ್ಲಿ. So we know what a unit means. Unit means a single article or single product. So ಒಂದು ಪ್ರಾಡಕ್ಟ್ ಗೆ ಎಷ್ಟು ಕಾಸ್ಟ್ ಆಯ್ತು, ಈ ರೀತಿ ಇನ್ಫಾರ್ಮೇಶನ್ ಅನ್ನ ನೀವು ಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ that method is called as unit costing. ಸೊ ಒಂದು ಕಾಸ್ಟ್ ಶೀಟ್ ಅಲ್ಲಿ ನೀವು ಟೋಟಲ್ ಕಾಸ್ಟ್ ಅನ್ನ ಫೈಂಡ್ ಔಟ್ ಮಾಡ್ತೀರಿ, ಟೋಟಲ್ ಸೇಲ್ಸ್ ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡ್ತೀರಿ, ಟೋಟಲ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡ್ತೀರಿ. ಆದ್ರೆ ಅದೇ ಇನ್ಫಾರ್ಮೇಶನ್ ಅನ್ನ ನೀವು ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದಾಗ, ಪ್ರೆಸೆಂಟ್ ಮಾಡಿದಾಗ ಅದಕ್ಕೆ ನಾವು ಯೂನಿಟ್ ಕಾಸ್ಟಿಂಗ್ ಅಂತ ಕರಿತೀವಿ. ಸೊ ಯೂನಿಟ್ ಕಾಸ್ಟಿಂಗ್ ಯೂಶಲಿ ಎಲ್ಲಿ ಯೂಸ್ ಆಗತ್ತೆ ಅಂತಂದ್ರೆ, ಎಲ್ಲಿ ಔಟ್ಪುಟ್ ಪ್ರೊಡ್ಯೂಸ್ ಆಗುವಂತದ್ದು ಮತ್ತೆ ಕಾಸ್ಟ್ ಇನ್ಕರ್ ಆಗುವಂತದ್ದು ಎಲ್ಲ ಫುಲ್ ಸೇಮ್ ಇರುತ್ತೆ, ಐಡೆಂಟಿಕಲ್ ಇರುತ್ತೆ, ಅಲ್ಲಿ ನಾವು ಯೂನಿಟ್ ಕಾಸ್ಟಿಂಗ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಈಗ ಒಂದ್ಸತಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಎರಡು ರೀತಿ ಇರುತ್ತೆ. ಒಂದು ನಾವು ಆರ್ಡರ್ ಕೊಟ್ಟಿದ ಪ್ರಕಾರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಇನ್ನೊಂದು ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟಿರ್ತಾರೆ, ನಾವು ಅದನ್ನ ಜಸ್ಟ್ ತಗೊಂತೀವಿ. ಅಂದ್ರೆ ಅದಕ್ಕೆ ನಾವು ಏನು ಕಂಡೀಷನ್ಸ್ ಹೇಳಲ್ಲ, ಈ ರೀತಿ ಆಗ್ಬೇಕು, ಆ ರೀತಿ ಮಾಡ್ಕೊಡ್ಬೇಕು ಅಂತ, ಈ ರೀತಿ ಯಾವುದೇ ಒಂದು ಸ್ಪೆಸಿಫಿಕೇಶನ್ಸ್ ಇರಲ್ಲ. ಸೊ ಎಲ್ಲಿ ಸ್ಪೆಸಿಫಿಕೇಶನ್ಸ್ ಗಳು ಇರಲ್ಲ, ಯೂನಿಟ್ಗಳು ಕಾಮನ್ ಆಗಿರುತ್ತೆ, ಐಡೆಂಟಿಕಲ್ ಆಗಿರುತ್ತೆ, ಒಂದಕ್ಕೊಂದು ಸೇಮೇ ಇರುತ್ತೆ, ಹಾಗಾಗಿ ಒಂದಕ್ಕೊಂದು ಖರ್ಚಾಗೋ ಅಮೌಂಟು ಕೂಡ ಸೇಮ್ ಯಾವಾಗಿರುತ್ತೆ, ಆವಾಗ ನಾವು ಯೂನಿಟ್ ಕಾಸ್ಟಿಂಗ್ ಅನ್ನ ಯೂಸ್ ಮಾಡ್ತೀವಿ. ಜಾಬ್ ಕಾಸ್ಟಿಂಗ್ ಅಥವಾ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಏನಾಗತ್ತೆ, ನಾವು ಆರ್ಡರ್ ಕೊಡ್ತೀವಿ, ಅಂದ್ರೆ ನಮ್ಗೆ ಈ ರೀತಿಯಾಗಿ ರೆಡಿಯಾಗಿ ಬರ್ಬೇಕು ಅಂತ ನಾವು ಸ್ಪೆಸಿಫಿಕೇಶನ್ಸ್ ಗಳು ಕೊಟ್ಟಾಗ, ಈ ರೀತಿನೇ ನೀವು ಮಾಡ್ಬೇಕು ಅಂತ ಅಂದಾಗ ಅವರು
ಆ ಆರ್ಡರ್ ಪ್ರಕಾರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದನ್ನ ನಮಗ್ ಕೊಡ್ತಾರೆ. ಆದ್ರೆ ಯೂನಿಟ್ ಕಾಸ್ಟಿಂಗ್ ಅಲ್ಲಿ ಆ ರೀತಿ ಆಗಲ್ಲ. ಅವರು ನಮ್ಗೆ ನಾವ್ ಯಾವ್ದೇ ಸ್ಪೆಸಿಫಿಕೇಶನ್ಸ್ ಗಳು ಕೊಡಲ್ಲ, ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿಟ್ಟಿರ್ತಾರೆ, ಅದನ್ನ ಜಸ್ಟ್ ನಾವು ತಗೊಂತೀವಿ. ಅಂದ್ರೆ ಒಂದು ಯೂನಿಟ್ ಗೆ ಇನ್ನೊಂದು ಯೂನಿಟ್ ಗೆ ಏನೂ ವ್ಯತ್ಯಾಸ ಇರಲ್ಲ. ನಾನ್ ತಗೊಂಡ್ರು ಅದೇ ಯೂನಿಟ್ ಇರುತ್ತೆ, ನೀವು ತಗೊಂಡ್ರು ಅದೇ ಪ್ರಾಡಕ್ಟ್ ಇರುತ್ತೆ. ಆದ್ರೆ ಜಾಬ್ ಅಥವಾ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಏನಾಗುತ್ತೆ, ನಾನ್ ಬೇರೆ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಕ್ ಹೇಳ್ಬಹುದು, ನನ್ಗೆ ಆ ರೀತಿ ಮಾಡ್ಕೊಡ್ತಾರೆ. ನೀವು ಬೇರೆ ರೀತಿ ಆರ್ಡರ್ ಮಾಡಬಹುದು, ನಿಮ್ಗೆ ಆ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಯೂನಿಟ್ ಕಾಸ್ಟಿಂಗ್ ನಾವು ಹೇಳ್ಬೇಕು ಅಂತಂದ್ರೆ ಸಿಮೆಂಟ್. ಈಗ ಸಿಮೆಂಟ್ ಇಂಡಸ್ಟ್ರಿ ತಗೊಳ್ಳಿ, ಸಿಮೆಂಟ್ ಅವ್ರು ಒಂದ್ಸತಿ ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ಬಿಡ್ತಾರೆ. ನಾವು ಜಸ್ಟ್ ಆರ್ಡರ್ ಮಾಡೋದು 30 ಬ್ಯಾಗ್ಸ್ 40 ಬ್ಯಾಗ್ಸ್ 100 ಬ್ಯಾಗ್ಸ್ ಅಂತ ಹೇಳಿ. ನನ್ಗ್ ಕೊಡುವಂತ ಸಿಮೆಂಟು ನಿಮಗ್ ಕೊಡುವಂತ ಸಿಮೆಂಟು ಏನು ವ್ಯತ್ಯಾಸ ಇರಲ್ಲ. ಅಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಸೇಮ್ ಇರುತ್ತೆ, ಪ್ರತಿಯೊಂದು ಯೂನಿಟ್ ಸೇಮ್ ಡಿಟ್ಟೋ ಐಡೆಂಟಿಕಲ್ ಆಗಿರತ್ತೆ. ಆದ್ರೆ ಕೆಲವೊಂದುಗಳು ಹೇಗ್ ಬರುತ್ತೆ ಅಂತಂದ್ರೆ, ನನಗೆ ನನ್ನ ಪ್ರಕಾರನ ಮಾಡ್ಕೊಡ್ತಾರೆ, ಇನ್ನೊಬ್ರಿಗೆ ಅವ್ರ ಪ್ರಕಾರ ಮಾಡ್ಕೊಡ್ತಾರೆ. ಅಲ್ಲಿ ಯೂನಿಟ್ ಕಾಸ್ಟಿಂಗ್ ಅನ್ನ ನಾವು ಯೂಸ್ ಮಾಡಕ್ಕೆ ಬರಲ್ಲ. ಎಲ್ಲಿ ಕಾಮನ್ ಇದೆ, ಎಲ್ಲ ವಸ್ತುಗಳು ಕಾಮನ್ನೇ ಇರೋದು, ಒಂದು ಯೂನಿಟ್ಗೆ ಇನ್ನೊಂದು ಯೂನಿಟ್ಗೆ ಏನೂ ವ್ಯತ್ಯಾಸ ಇಲ್ಲ, ದೇ ಆರ್ ಐಡೆಂಟಿಕಲ್. ಅಂದ್ರೆ ಪ್ರತಿಯೊಂದು ಆಂಗಲ್ ಇಂದನೂ ಅದು ಸೇಮ್ ಇದೆ ಅಂತ ಯಾವಾಗ ಆಗತ್ತೆ, ಅದನ್ನ ನಾವು ಐಡೆಂಟಿಕಲ್ ಅಂತ ಕರಿತೀವಿ. ಅಂಥ ಸಂದರ್ಭದಲ್ಲಿ ಮಾತ್ರ ನಾವು ಯೂನಿಟ್ ಕಾಸ್ಟಿಂಗ್ ಅನ್ನ ಯೂಸ್ ಮಾಡಬಹುದು. ಓಕೆ, ಸೊ ಜಸ್ಟ್ ರಿಮೆಂಬರ್, ಯೂನಿಟ್ ಕಾಸ್ಟಿಂಗ್ ನಾನು ಯೂಸ್ ಮಾಡಬೇಕು ಅಂತಂದ್ರೆ, ಅಥವಾ ಪರ್ ಯೂನಿಟ್ ನಾನು ಕ್ಯಾಲ್ಕುಲೇಷನ್ ಮಾಡಿ ಕೊಡಬೇಕು ಅಂತಂದ್ರೆ, ಎರಡು ಕಂಡೀಷನ್. ಒಂದು, ಔಟ್ಪುಟ್ ಏನ್ ಪ್ರೊಡ್ಯೂಸ್ ಆಗ್ತಾ ಇದೆ ಅದು ಐಡೆಂಟಿಕಲ್ ಆಗಿರ್ಬೇಕು. ಸೆಕೆಂಡ್, ಕಾಸ್ಟ್ ಏನ್ ಇನ್ಕರ್ ಮಾಡ್ತಾ ಇದೀವಿ ಅದು ಕೂಡ ಐಡೆಂಟಿಕಲ್ ಆಗಿರ್ಬೇಕು. ಸೊ ಇವೆರಡು ಎಲ್ಲಿ ಫುಲ್ಫಿಲ್ ಆಗತ್ತೆ ಕಂಡೀಷನ್ಸ್, ಅಲ್ಲಿ ನಾವು ಯೂನಿಟ್ ಕಾಸ್ಟಿಂಗ್ ಅನ್ನ ಯೂಸ್ ಮಾಡಬಹುದು. ಸೊ ಇಟ್ ಮೇ ಬಿ ಸಿಮೆಂಟ್ ಇಂಡಸ್ಟ್ರಿ, ಇಟ್ ಮೇ ಬಿ ಎನಿ ಬೆವರೇಜಸ್, ಅಥವಾ ಈ ಸಾಫ್ಟ್ ಡ್ರಿಂಕ್ಸ್ ಬರುತ್ತೆ, ಈ ಕನ್ಸ್ಯೂಮರ್ ಗೂಡ್ಸ್ ಗಳೆಲ್ಲ ನೋಡಿ ಅವೆಲ್ಲ ಕಾಮನ್ ಇರುತ್ತೆ, ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿಟ್ಟಿರ್ತಾರೆ, ಇದನ್ನ ಜಸ್ಟ್ ನಾವು ತಗೊಂತಾ ಇರ್ತೀವಿ. ಅಲ್ಲಿ ನಾವ್ ಯಾವ್ದೇ ಹೋಗಿ ನಮ್ಗೆ ಈ ತರ ಬೇಕು ಅಂತ ಹೇಳಿ ಮಾಡಿಸಿ ಆಮೇಲೆ ತಗೊಂಡ್ ಬರಲ್ಲ. ಓಕೆ, ಸೊ ಅಂತ ಈ ಪೆನ್ಸ್ ಗಳಿರ್ಬೋದು, ಪೆನ್ಸಿಲ್ಸ್ ಗಳಿರ್ಬೋದು, ದೇ ಆರ್ ಆಲ್ ಸೇಮ್. ಸೊ ಒಂದಕ್ಕಿಂತ ಒಂದು ಸೇಮ್ ಇರತ್ತೆ. ಸೊ ನಾನ್ ತಗೊಳ್ಳೋ ಈ ಅಪ್ಸರಾ ಪೆನ್ಸಿಲ್ ನಾನ್ ತಗೊಂಡ್ರೆ ಅದು ಸೇಮ್ ಇರುತ್ತೆ, ನೀವು ತಗೊಂಡ್ರೆ ಅದು ಸೇಮ್ ಇರುತ್ತೆ, ದೇ ಆರ್ ಐಡೆಂಟಿಕಲ್. ಸೊ ಹಾಗಾಗಿ ಇದ್ರ ಕಾಸ್ಟ್ ಕೂಡ ಐಡೆಂಟಿಕಲ್ ಆಗಿರುತ್ತೆ. ಸೊ ಅಲ್ಲಿ ನಾನು ಯೂನಿಟ್ ಕಾಸ್ಟಿಂಗ್ ಅನ್ನ ಯೂಸ್ ಮಾಡಬಹುದು. ಓಕೆ, ಸೊ ಇಲ್ಲಿ ಹೇಗ್ ಕ್ಯಾಲ್ಕುಲೇಟ್ ಆಗತ್ತೆ ಯೂನಿಟ್ ಕಾಸ್ಟ್? ಸೊ ಯೂನಿಟ್ ಕಾಸ್ಟ್ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ, ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಇಟ್ ಕಾಸ್ಟ್ ಪರ್ ಯೂನಿಟ್. ಸೊ ಕಾಸ್ಟ್ ಪರ್ ಯೂನಿಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಈಸಿ. ಎಲಿಮೆಂಟ್ ವೈಸ್ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬಿಡೋದು. ಅಂದ್ರೆ ನಾವು ಲಾಸ್ಟ್ ಸೆಮ್ ಅಲ್ಲಿ ಏನು ಕಾಸ್ಟ್ ಶೀಟ್ ಹಾಕಿ ಕ್ಯಾಲ್ಕುಲೇಟ್ ಮಾಡಕ್ ಕಲ್ತಿದೀವಿ, ಆ ಟೋಟಲ್ ಕಾಸ್ಟ್ ಅನ್ನ, ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಸೊ ಎಷ್ಟು ಕಾಸ್ಟ್ ಆಯ್ತು ಟೋಟಲ್, ಡಿವೈಡೆಡ್ ಬೈ ಎಷ್ಟು ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಆಯ್ತು, ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಇಷ್ಟು ಮಾಡಿದಾಗ ನಮಗ್ ಬರುವಂತ ಆನ್ಸರ್ ಕಾಸ್ಟ್ ಪರ್ ಯೂನಿಟ್. ಸೊ ದಿಸ್ ಇಸ್ ಯೂನಿಟ್ ಕಾಸ್ಟಿಂಗ್. ಸೊ ಯೂನಿಟ್ ಕಾಸ್ಟಿಂಗ್ ಅಲ್ಲಿ ನಾವು ಕಾಸ್ಟ್ ಪರ್ ಯೂನಿಟ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಒಂದ್ ಯೂನಿಟ್ ಗೆ ಎಷ್ಟು ಖರ್ಚಾಯ್ತು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಪ್ರೆಸೆಂಟ್ ಮಾಡ್ತೀವಿ. ಓಕೆ, ಕ್ಲಿಯರ್? ಎನಿ ಡೌಟ್ಸ್ ಹಿಯರ್? Now this we can calculate or see with the help of the problem. So let us take the first problem. So this is the problem which I shared yesterday, and today we are going to solve the same. The following data relate to the manufacture of a standard product during the 4-week ended 28th February 2020. 4 weeks andre ಒಂದು ತಿಂಗಳ information. 4 weeks is 1 month. So this month is February and it ends on 28th 2020. So raw materials consumed 4 lakhs, direct wages 2,40,000, machine hours worked 3,200 hours. Idu 4 weeks information. 3,200 hours. Machine hour rate 40 rupees. Office overheads kottidare 10% of works cost. Then they have given selling overheads rupees 20 per unit. Then units produced and sold 10,000 at rupees 120 each. So ಎಷ್ಟು units manufacture ಆಗಿದೆ? 10,000 units. Sale price is to 120 each. You are required to find out the cost per unit and profit
for the 4-week ended 28th February 2020. Okay, cost per unit ಅಂದ ತಕ್ಷಣ it is unit cost. Okay, so 1 unit ಗೆ ಕಾಸ್ಟ್ ಎಷ್ಟಾಯ್ತು ಮತ್ತೆ ಪ್ರಾಫಿಟ್ ಎಷ್ಟಾಯ್ತು ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡೋದಿದೆ. Okay, so everybody is ready? So let us proceed with this solution. Okay, so this is our format. So statement of cost per unit, then number of units is 10,000 units. Idu problem alli kottidare. Okay, now we are going to put 3 columns: particulars, cost per unit and amount. Okay, now let us start. So element wise ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಮೊದಲು ಯಾವಾಗಲೂ raw materials consumed ತಗೊಂತೀವಿ ಅಥವಾ direct materials ಅಂತ ಕರಿತೀವಿ. So let us begin. Raw materials consumed. So raw materials consumed is how much? 4 lakhs. 4 lakhs ಇದು ಟೋಟಲ್ ಆಯ್ತು. ಟೋಟಲ್ ಅಂದ ತಕ್ಷಣ ಅದು ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ಬರುತ್ತೆ. ಪರ್ ಯೂನಿಟ್ ಎಷ್ಟಾಯ್ತು? How to calculate per unit? 40,000. 4 lakhs ಇದೆಯಾ? 4 lakhs divided by ಎಷ್ಟು ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಆಗಿದೆ? 10,000 ಯೂನಿಟ್ಸ್. ಇಲ್ಲಿ ಬರ್ದು ಬಿಟ್ಟಿದ್ದಿದೆ ಯೂನಿಟ್ಸ್. ಸೊ ಎಲ್ಲಾನು ನೀವು ಡಿವೈಡ್ ಮಾಡೋದು 10,000 ಯೂನಿಟ್ಸ್ ಗೆನೆ. ಓಕೆ, ಸೊ ವಾಟ್ ವಿಲ್ ಬಿ ದಿ ಪರ್ ಕಾಸ್ಟ್ ಯೂನಿಟ್? ಕಾಸ್ಟ್ ಪರ್ ಯೂನಿಟ್ ಎಷ್ಟಾಗತ್ತಿದು? 40 ಆಗತ್ತೆ. ಗುಡ್. ಸೊ ಇಟ್ ಈಸ್ 40. ಕ್ಲಿಯರ್? ಇದು ಗೊತ್ತಾಯ್ತಾ? ನೆಕ್ಸ್ಟ್ ಏನ್ ಹಾಕ್ತಿವಿ ನಾವು? ರಾ ಮೆಟೀರಿಯಲ್ಸ್ ಆದ್ಮೇಲೆ ಇಟ್ ಈಸ್ ಡೈರೆಕ್ಟ್ ಲೇಬರ್ ಅಥವಾ ಡೈರೆಕ್ಟ್ ವೇಜಸ್. ಓಕೆ, ಸೊ ಡೈರೆಕ್ಟ್ ವೇಜಸ್. ಓಕೆ, ವೇಜಸ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ನೋಡಿ ವೇಜಸ್ ಅನ್ನ. ಡೈರೆಕ್ಟ್ ವೇಜಸ್ 2,40,000. 2,40,000 ಎಲ್ಲಿ ಬರೀತೀರಿ ಅದನ್ನ? ಅಮೌಂಟ್ ಕಾಲಮ್ ಅಲ್ಲಿ ಬರೀತೀರಿ, ಯಾಕಂದ್ರೆ ಅದು ಕೊಟ್ಟಿರೋದು ಅವರು ಟೋಟಲ್. ಈಗ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡಿ. ಹೌ ಟು ಕ್ಯಾಲ್ಕುಲೇಟ್ ಪರ್ ಯೂನಿಟ್? 2,40,000 divided by 24 units. yes 10,000. ಎಷ್ಟಾಯ್ತು ಈಗ ಇದು? 24. ಕ್ಲಿಯರ್ ಆಯ್ತಾ? ಎನಿ ಡೌಟ್ಸ್ ಹಿಯರ್? 24. ಓಕೆ, ನಾವು ನೆಕ್ಸ್ಟ್ ಏನ್ ಬರುತ್ತೆ? ಮೆಟೀರಿಯಲ್ಸ್ ಆಯ್ತು, ಲೇಬರ್ ಆಯ್ತು. ನೆಕ್ಸ್ಟ್ ಬರೋದು ಓವರ್ ಹೆಡ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ಫಾರ್ಮೇಶನ್ ಎಲ್ಲೂ ಇಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಇವೆರಡೇ ಏನಾಗತ್ತೆ ನಮ್ಗೆ ಪ್ರೈಮ್ ಕಾಸ್ಟ್ ಆಗತ್ತೆ. ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ನಮ್ಗೆ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಈಗ ಪ್ರೈಮ್ ಕಾಸ್ಟ್ ಅನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಪ್ರೈಮ್ ಕಾಸ್ಟ್. ಸೊ ಪ್ರೈಮ್ ಕಾಸ್ಟ್ ಟೋಟಲ್ ಎಷ್ಟಾಗತ್ತೆ ನೋಡಿ? 6,40,000. So this will be our prime cost. Prime cost is 40,000. okay. Per cost per unit ಎಷ್ಟಾಗಿದೆ prime cost ಈಗ? 64 ಆಗತ್ತೆ. Okay. Total 60. Total ಎಷ್ಟಾಗುತ್ತೆ? 6,40,000. 6,40,000 ಆಗತ್ತೆ. Clear? Any doubts here? ಇದು ಕ್ಲಿಯರ್ ಆಯ್ತಾ ಪ್ರೈಮ್ ಕಾಸ್ಟ್ ವರ್ಗು? ಈಗ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಆಡ್ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ಸ್. ಓಕೆ, ಆಡ್ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ಸ್. ಓವರ್ ಹೆಡ್ಸ್. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ಸ್ ಕೊಟ್ಟಿದ್ದಾರೆ. ಹೇಗ್ ಕೊಟ್ಟಿದ್ದಾರೆ ಅವರು? ಅವರ್ಸ್ ಕೊಟ್ಟಿದ್ದಾರೆ. ಅವರ್ಸ್ ಕೊಟ್ಟಿದ್ದಾರೆ, ಪರ್ ಅವರ್ ರೇಟು ಕೂಡ ಕೊಟ್ಟಿದ್ದಾರೆ. ಓಕೆ,
ನೋಡಿ ಪರ್ ಅವರ್ ಕೊಟ್ಟಿದ್ದಾರೆ, ನಮಗ್ ಬೇಕಾಗಿರೋದು ಪರ್ ಯೂನಿಟ್. ಓಕೆ, ಎಷ್ಟು ಅವರ್ಸ್ ಅಂತ Unit. ಕೊಟ್ಟಿದ್ದಾರೆ? 3200 200 hours. ಅವರ್ಸ್. ಪರ್ ಅವರ್ ರೇಟ್ ಎಷ್ಟು? 40. 123. 40 ಇದೆ ನೋಡಿ. ಮಷಿನ್ ಅವರ್ ರೇಟ್, 40. ಮಷಿನ್ ಅವರ್ ರೇಟ್ 40 ಇದೆಯಾ? ಓಕೆ, ನಾವ್ ಈಗ ಎಷ್ಟಾಗತ್ತೆ ನೋಡಿ, ಎಷ್ಟಾಗತ್ತೆ ನೋಡಿ? 80 into 3 80 units. ಯೂನಿಟ್ಸ್ ಅಲ್ಲ, ಟೋಟಲ್ ಅಮೌಂಟ್ ಎಷ್ಟಾಯ್ತು ನೋಡಿ? 3200 into 40 ಎಷ್ಟಾಯ್ತು? 1,28,000. 1,28,000. ಅದನ್ನ ಎಲ್ಲಿ ಬರೀತೀರಿ? ಟೋಟಲ್ ಅನ್ನೋ ಕಡೆ ಬರಿಬೇಕು. ಓಕೆ, ಟೋಟಲ್ ಅಮೌಂಟ್ ಅದು, ಪರ್ ಯೂನಿಟ್ ಅಲ್ಲ ಅದು ಇನ್ನು. ಹೌದಾ? ಪರ್ ಯೂನಿಟ್ ಅಲ್ಲ ಅದು. ಸೊ ಎಷ್ಟು ಬಂತದು? ಜಸ್ಟ್ ರಿಪೀಟ್ ಇಟ್. 3200 into 40 ಎಷ್ಟು ಬಂತು? 1,28,000. 1,28,000. ಈಗ ಈ 1,28,000 ಅನ್ನ ಡಿವೈಡ್ ಇಟ್ ಬೈ 10,000. ಪರ್ ಯೂನಿಟ್ ಬೇಕಲ್ಲ ನಮ್ಗೆ. ಎಷ್ಟಾಗುತ್ತೆ? 12.8 ಅಂದ್ರೆ 12 rupees 80 ಪೈಸಾ ಅಂತ. ಹೌದಾ? ಇಸ್ ಇಟ್ ಕ್ಲಿಯರ್? ಕ್ಲಿಯರ್ ಆಯ್ತಾ? ಓಕೆ, ಈಗ ನಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ಸ್ ಅನ್ನ ಆಡ್ ಮಾಡಿದ್ಮೇಲೆ ಬರುವಂತದ್ದು ವರ್ಕ್ಸ್ ಕಾಸ್ಟ್. ವರ್ಕ್ಸ್ ಕಾಸ್ಟ್ ಎಷ್ಟಾಯ್ತು ನೋಡಿ? ವರ್ಕ್ಸ್ ಕಾಸ್ಟ್ ಈಗ ವರ್ಕ್ಸ್ ಕಾಸ್ಟ್ ಎಷ್ಟಾಯ್ತು ಈಗ? 64 ಪ್ಲಸ್ 12.8 76.8. ಓಕೆ, 76.8 is works cost. So what is the total cost? 7,68,000. 7,68,000. ಓಕೆ, ಕ್ಲಿಯರ್? ಈಗ ನೆಕ್ಸ್ಟ್ ಯಾವ ಕಾಸ್ಟ್ ಕೊಟ್ಟಿದ್ದಾರೆ? ನೆಕ್ಸ್ಟ್ ಥಿಂಗ್ ವಾಟ್ ದೇ ಹ್ಯಾವ್ ಗಿವನ್ ಇಸ್ Overheads. ಓವರ್ ಹೆಡ್ಸ್, ಆಫೀಸ್ ಓವರ್ ಹೆಡ್ಸ್ ಕೊಟ್ಟಿದ್ದಾರೆ. ಓಕೆ, ಆಡ್ ಆಫೀಸ್ ಓವರ್ ಹೆಡ್ಸ್. ಆಫೀಸ್ ಓವರ್ ಹೆಡ್ಸ್. ಓಕೆ, ಆಫೀಸ್ ಓವರ್ ಹೆಡ್ಸ್ ಎಷ್ಟು ಕೊಟ್ಟಿದ್ದಾರೆ? 10% ಆಫ್ ವರ್ಕ್ಸ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಇಸ್ 10%. 10% ಆಫ್ ವರ್ಕ್ಸ್ ಕಾಸ್ಟ್. ಓಕೆ, ವೆರಿ ಸಿಂಪಲ್. ವರ್ಕ್ಸ್ ಕಾಸ್ಟ್ ಎಷ್ಟು ಬಂದಿದೆ ನೋಡಿ ಇಲ್ಲಿ? 7,68,000. ಓಕೆ, ಪರ್ into ಕಾಸ್ಟ್ 10 ನೋಡಿ, by 100. ಪರ್ ಕಾಸ್ಟ್ ನೋಡಿ, ಪರ್ ಯೂನಿಟ್ ನೋಡಿ 76 rupees 80 ಪೈಸಾ ಇತ್ತು. ಅದರದ್ದು 10% ತೆಗೆದ್ರೆ ನಾವು ಎಷ್ಟು ಬರುತ್ತೆ? 7.68. 7.68 ಬರುತ್ತೆ. ಓಕೆ, ಇಲ್ಲಿ ಎಷ್ಟು ಬರುತ್ತೆ ನೋಡಿ? 76,800. 76,800 ಬರುತ್ತೆ. ಓಕೆ, ಕ್ಲಿಯರ್ ದಿಸ್? ಓಕೆ, ಇದನ್ನ ಆಡ್ ಮಾಡಿದಾಗ ನಮಗೆ ಏನ್ ಬರುತ್ತೆ ಹೇಳಿ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಓಕೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಾಯ್ತು ಈಗ? 76.8 ಪ್ಲಸ್ 7.68 ಎಷ್ಟು ಬಂತು? 84.48. 84.48. ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ಎಷ್ಟಾಗತ್ತೆ ಟೋಟಲ್ ಅಲ್ಲಿ? 8,44,800. ಗುಡ್. ಓಕೆ, ನೆಕ್ಸ್ಟ್ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಿದೆ? ಇಟ್ ಈಸ್ ರಿಲೇಟಿಂಗ್ ಟು ಸೆಲ್ಲಿಂಗ್ ಓವರ್ ಹೆಡ್ಸ್. ಸೊ ಆಡ್ ಸೆಲ್ಲಿಂಗ್ ಓವರ್ ಹೆಡ್ಸ್. ಸೆಲ್ಲಿಂಗ್ ಓವರ್ ಹೆಡ್ಸ್. ಸೆಲ್ಲಿಂಗ್ ಓವರ್ ಹೆಡ್ಸ್ ಏನ್ ಕೊಟ್ಟಿದ್ದಾರೆ? ₹20 ಪರ್ ಯೂನಿಟ್. ಓಕೆ, ಪರ್ ಯೂನಿಟ್ 20. ನಮ್ ಕ್ಯಾಲ್ಕುಲೇಷನ್ ಈಸಿ ಆಗೋಯ್ತು. ಎಷ್ಟು ಯೂನಿಟ್ಸ್ ಇದೆ?
10,000 units into 10, 20. So 20. ಇಲ್ಲಂತೂ ಪ್ರಾಬ್ಲಮ್ ಇಲ್ಲ, ವಿ ವಿಲ್ 2 ಡೈರೆಕ್ಟ್ಲಿ ರೈಟ್ lakh. 20. ಇಲ್ಲಿ 20 ಬರ್ದ್ ಬಿಡ್ತೀವಿ, ಯಾಕಂದ್ರೆ ಪರ್ ಯೂನಿಟೇ ಕೊಟ್ಟಿದ್ದಾರೆ. ಇಲ್ಲಷ್ಟೇ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಎಷ್ಟು ಬಂತದು? 2 lakhs. 2 lakh. ಓಕೆ. ಸೆಲ್ಲಿಂಗ್ ಓವರ್ ಹೆಡ್ಸ್ ಅನ್ನ ಆಡ್ ಮಾಡಿದ್ಮೇಲೆ ನಮ್ಗೆ ಬರುವಂತದ್ದು ಏನದು? Cost of sales. ಎಸ್, ಕಾಸ್ಟ್ ಆಫ್ ಸೇಲ್ಸ್. ಇದನ್ನ ನಾವು ಇನ್ನೊಂದು ಹೆಸರು ಟೋಟಲ್ ಕಾಸ್ಟ್ ಅಂತಾನು ಕರಿತೀವಿ. ಸೊ ಜಸ್ಟ್ ಸಿ ವಾಟ್ ಈಸ್ ದಿ ಟೋಟಲ್ ಕಾಸ್ಟ್ ನಾವು. Cost per unit 104. Yes, 104.48. 104.48. ಹೌದಾ? ಸೊ ಇಲ್ಲಿ 10,44,800. 10,44,800 ಆಗುತ್ತೆ. ಕ್ಲಿಯರ್? ಈಗ ಅವ್ರು ಏನ್ ಕೊಟ್ಟಿದ್ದಾರೆ? ಇದಕ್ ನಾವು ಪ್ರಾಫಿಟ್ ಆಡ್ ಮಾಡಬೇಕು. ಆಡ್ ಪ್ರಾಫಿಟ್. ಪ್ರಾಫಿಟ್ ಎಷ್ಟು ಬರುತ್ತೆ? ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ಪ್ರಾಫಿಟ್ ವಿಲ್ ಬಿ ಬ್ಯಾಲೆನ್ಸಿಂಗ್ ಫಿಗರ್. ನಮಗ್ ಗೊತ್ತಿಲ್ಲ ಅದೆಷ್ಟು ಬ್ಯಾಲೆನ್ಸ್ ಬರುತ್ತೆ ಅಷ್ಟು. ಯಾಕೆ ಎಷ್ಟು ಬ್ಯಾಲೆನ್ಸ್ ಬರುತ್ತೆ ಅಷ್ಟು ಅಂತಂದ್ರೆ, ಇಲ್ಲಿ ನಮ್ಗೆ ಸೇಲ್ಸ್ ಪ್ರೈಸ್ ಕೊಟ್ಬಿಟ್ಟಿದ್ದಾರೆ ಅಥವಾ ಸೇಲ್ಸ್ ಕೊಟ್ಬಿಟ್ಟಿದ್ದಾರೆ. ಸೇಲ್ಸ್ ಎಷ್ಟಿದೆ? ಸೇಲ್ ಪ್ರೈಸ್ ಎಷ್ಟಿದೆ? 100. ನೋಡಿ, 120. 120 ಇದೆ. ಸೊ ಸೇಲ್ ಪ್ರೈಸ್ ಇಸ್ 120. ಓಕೆ, ಸೊ 120 ಅಂತಂದ್ರೆ ಪರ್ ಯೂನಿಟ್ 120. ಅದು ಎಷ್ಟು ಯೂನಿಟ್ಸ್ ಇದೆ? 10,000 ಯೂನಿಟ್ಸ್ ಇಂಟು 120 ಆಗತ್ತೆ. ಸೊ ಬ್ಯಾಲೆನ್ಸಿಂಗ್ ಫಿಗರ್ 120 ಇಲ್ಲಾಯ್ತು. ಇಲ್ಲಿ 12 lakh. ಕ್ಯಾಪ್ ಬಿಟ್ಟು 12 lakhs ಅನ್ನ ನಾನಿಲ್ಲಿ ಹಾಕ್ತೇನೆ. ಸೊ ಇಲ್ಲಿ ಏನಿದೆ? ದಿಸ್ ಇಸ್ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಬ್ಯಾಲೆನ್ಸಿಂಗ್ ಫಿಗರ್ ನಾನು ಇಲ್ಲಿ ಹೇಳ್ಬೇಕಾಗತ್ತೆ. ವಾಟ್ ಇಸ್ ದ ಬ್ಯಾಲೆನ್ಸಿಂಗ್ ಫಿಗರ್? 120 minus 104.48. 6.62. ಚೆಕ್ 6 ಹೆಂಗ್ ಬರುತ್ತೆ? 120 minus 104, 15 ಪಾಯಿಂಟ್ ಬರಬೇಕು. 15.52 ಪರ್ ಯೂನಿಟ್ ಪ್ರಾಫಿಟ್. ಇದು ಟೋಟಲ್ ಪ್ರಾಫಿಟ್ ಎಷ್ಟಾಯ್ತು ಹಾಗಾದ್ರೆ? 1,55,200 ಆಗತ್ತೆ. ಹೌದಾ? Okay, so just underline it here. So we have prepared the cost sheet to present the unit cost, ಅಂದ್ರೆ ಕಾಸ್ಟ್ ಪರ್ ಯೂನಿಟ್ ಈ ರೀತಿ ಪ್ರೆಸೆಂಟ್ ಆಗುತ್ತೆ. ಕ್ಲಿಯರ್? ಕ್ಯಾಲ್ಕುಲೇಷನ್ ಇದನ್ನೇ ನಾವು ಈಗ ಇದೇ ತರ ಮಾಡಿದೀವಿ. ಇಲ್ಲಿ ಅಮೌಂಟ್ ಕಾಲಮ್ ಅಷ್ಟೇ ಹಾಕೊಂತ ಇದ್ವಿ. ಯಾವಾಗ ನಾವು ಪರ್ ಯೂನಿಟ್ ಕಾಲಮ್ ಹಾಕೊಂತೀವಲ್ಲ, ಆವಾಗ ಅದು ಯೂನಿಟ್ ಕಾಸ್ಟ್ ಆಗತ್ತೆ. ಯೂನಿಟ್ ಕಾಸ್ಟಿಗೆ, ಯೂನಿಟ್ ಕಾಸ್ಟಿಂಗಿಗೆ ಔಟ್ಪುಟ್ ಕಾಸ್ಟಿಂಗ್ ಅಂತಾನು ಕೂಡ ಕರೀತಾರೆ. ಓಕೆ, ಅಥವಾ ಸಿಂಗಲ್ ಕಾಸ್ಟಿಂಗ್ ಅಂತಾನು ಕರೀತಾರೆ. ಸಿಂಗಲ್ ಕಾಸ್ಟಿಂಗ್ ಯಾಕೆ ಅಂತಂದ್ರೆ ಇಲ್ಲಿ ಸಿಂಗಲ್ ಕಾಸ್ಟ್ ಇರುತ್ತೆ, ಅಂದ್ರೆ ಎಲ್ಲದಕ್ಕೂ ಸೇಮ್ ಕಾಸ್ಟ್ ಇರೋದಕ್ಕೆ ಅದನ್ನ ಆ ರೀತಿ ಹೇಳ್ತಾರೆ. ಓಕೆ, ಕ್ಲಿಯರ್ ದಿಸ್? ಎನಿ ಡೌಟ್ಸ್ ಇನ್ ಕ್ಯಾಲ್ಕುಲೇಷನ್? ಏನಾದ್ರೂ ಡೌಟ್ ಇದೆಯಾ ಕ್ಯಾಲ್ಕುಲೇಷನ್? ಇಸ್ ಇಟ್ ಕ್ಲಿಯರ್ ಫಾರ್ ಆಲ್? ಎಲ್ಲರಿಗೂ ಕ್ಲಿಯರ್ ಆಗಿದೆಯಾ? ಓಕೆ, ಸೊ ವಾಟ್ ಡಿಡ್ ವಿ ಡೂ? ಟೋಟಲ್ ಅನ್ನ ಅಮೌಂಟ್ ಕಾಲಮ್ ಅಲ್ಲಿ ಹಾಕ್ತಿವಿ. ಅದಕ್ಕಿಂತ ಇನ್ನೊಂದು ಕಾಲಮ್ ಏನ್ ಹಾಕೊಂತೀವಿ ಅಂತ ಅಂದ್ರೆ ಯೂನಿಟ್ ಅನ್ನ ಹಾಕೊಂತೀವಿ, ಯೂನಿಟ್ ಕಾಲಮ್ ಅನ್ನ ಹಾಕೊಂತೀವಿ. ಇದರ್ಲಿಂದ ನಮ್ಗೆ ಪರ್ ಯೂನಿಟ್ ಗೊತ್ತಾಗತ್ತೆ. ಸೊ ಪರ್ ಯೂನಿಟ್ ಇನ್ಫಾರ್ಮೇಶನ್ ಅನ್ನ ನಾವು ಯಾವಾಗ ಪ್ರೆಸೆಂಟ್ ಮಾಡ್ತೀವಿ ಅದಕ್ಕೆ ನಾವು ಯೂನಿಟ್ ಕಾಸ್ಟಿಂಗ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಅವರ್ ಸೊಲ್ಯೂಷನ್
and this is how we are going to calculate cost per unit. ಅಥವಾ ಕಾಸ್ಟ್ ಪರ್ ಯೂನಿಟ್ ಅನ್ನೇ ನಾವು ಯೂನಿಟ್ ಕಾಸ್ಟಿಂಗ್ ಅಂತ ಕರಿತೀವಿ. Okay, if you have any doubts, you can ask relating to this problem. ಇದೆಯಾ ಏನಾದ್ರೂ ಡೌಟ್ ಇದೆಯಾ ಈ ಪ್ರಾಬ್ಲಮ್ ರಿಲೇಟೆಡ್? No, ma'am. ಓಕೆ, ಸೊ ಎಲ್ಲರಿಗೂ ಇದು ಅರ್ಥ ಆಯ್ತು ಅಂತ ಅನ್ಕೊಂಡ್ಲಾ? ಓಕೆ, ಸೊ ದಿಸ್ ಇಸ್ ಅವರ್ ಸೊಲ್ಯೂಷನ್ ಫಾರ್ ಅವರ್ ಫಸ್ಟ್ ಪ್ರಾಬ್ಲಮ್. ಓಕೆ, ಸೊ ದಿಸ್ ವಾಸ್ ದ ಪ್ರಾಬ್ಲಮ್. ಸೊ ಅವ್ರು ಏನಂದಿದ್ರು 4 weeks ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದಕ್ಕೆ ರಿಲೇಟೆಡ್ ನೀವು ಫೈಂಡ್ ಔಟ್ ದಿ ಕಾಸ್ಟ್ ಪರ್ ಯೂನಿಟ್ ಅಂಡ್ ಪ್ರಾಫಿಟ್. ಸೊ ಕಾಸ್ಟ್ ಪರ್ ಯೂನಿಟ್ ಅನ್ನ ನಾವು ಫೈಂಡ್ ಔಟ್ ಮಾಡಾಗಿದೆ. ಕಾಸ್ಟ್ ಪರ್ ಯೂನಿಟ್ ಎಷ್ಟು ಬಂತು ನಮ್ಗೀಗ? ಟೋಟಲ್ ಕಾಸ್ಟ್ ಪರ್ ಯೂನಿಟ್ 1 ಯೂನಿಟ್ಗೆ 104.48 ಬರುತ್ತೆ. ಪ್ರಾಫಿಟ್ ಪರ್ ಯೂನಿಟ್ ಎಷ್ಟು? 15.52. ಓಕೆ, is this clear? Okay, so in the next class we shall take the second problem. So second problem ನಾನು ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿದೀನಿ, you can copy it. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೂಡ ನಾನು ಸ್ಕ್ರೀನ್ ಅಲ್ಲಿ ಇಲ್ಲಿ ತೋರಿಸ್ತೀನಿ, and we will be solving second problem on unit costing. Okay, so any doubts here?